ನಮಸ್ಕಾರ. ನಿಮ್ಮ ಆಧಾರ ಕಾರ್ಡ್ನಲ್ಲಿ, ನಿಮ್ಮ ಪಾನ್ ಕಾರ್ಡಲ್ಲಿ ಈ ಸಂಖ್ಯೆಗಳಿದ್ದರೆ, ಈ ನಂಬರ್ಸುಗಳಿದ್ದರೆ ಖಂಡಿತವಾಗ್ಲೂ ನಿಮಗೆ ಈ ವಯಸ್ಸಿನಲ್ಲಿ ಖಂಡಿತವಾಗ್ಲೂ ನೀವು ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಗಳಂತೂ ಖಂಡಿತವಾಗ್ಲೂ ಹೊಂದುತ್ತೀರಾ. ಅದೃಷ್ಟ ಲಕ್ ಅನ್ನೋದು ಪ್ರಾರಂಭ ಆಗುತ್ತೆ. ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಗಳಂತೂ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ. ಮೇಯ್ನು ಹಣ ನಿರಂತರವಾಗಿ ನಿಮಗೆ ಹಣದ ಒಂದು ಭಾಗ್ಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವ ವಯಸ್ಸಿನಲ್ಲಿ ಅಂತ ಹೇಳ್ತೀನಿ. ನಿಮ್ಮ ಒಂದು ಆಧಾರ ಕಾರ್ಡ್ನಲ್ಲಿ, ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಈ ಸಂಖ್ಯೆಗಳು ಇರಬೇಕು. ಯಾವ ಸಂಖ್ಯೆ? ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಆಧಾರ ಕಾರ್ಡ್ನಲ್ಲಿ, ನಿಮ್ಮ ಪಾನ್ ಕಾರ್ಡ್ನಲ್ಲಿ ನೋಡ್ಕೊಳ್ಳಿ ನಂಬರ್ಸು. ಎಸ್ಪೆಷಲಿ ಈ ನಂಬರ್ಸುಗಳಿದ್ದರೆ ಮಾತ್ರ, ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ, ಫೈನಾನ್ಷಿಯಲ್ ವಿಚಾರದಲ್ಲಿ ಏಳಿಗೆ ಅಭಿವೃದ್ಧಿಗಳಂತೂ ಖಂಡಿತವಾಗ್ಲೂ ಮಾಡೇ ಮಾಡ್ತೀರಾ. ಒಳ್ಳೊಳ್ಳೆ ಆಸ್ತಿಗಳು ಮಾಡ್ತೀರಾ. ಎಸ್ಪೆಷಲಿ ಸ್ಟೇಟ್ ಗೌರ್ನಮೆಂಟ್ ಜಾಬು, ಸೆಂಟ್ರಲ್ ಗೌರ್ನಮೆಂಟ್ ಜಾಬುಗಳಲ್ಲಿ, ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ, IT-BT ಸೆಕ್ಟರ್ಸ್ಗಳಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ಸಲ್ಲಿ ಕ್ಲಿಕ್ಕಾಗಿ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಕಂಡೇ ಕಾಣ್ತೀರಾ. ಮತ್ತು ಕೃಷಿ ವ್ಯವಸಾಯದಲ್ಲಿ ಆಗಿರ್ಬೋದು, ರಾಜಕೀಯದಲ್ಲಿ ಪೊಲಿಟಿಷಿಯನ್ಸ್ಗಳಲ್ಲಿ ಪೊಲಿಟಿಕಲ್ ಸೈಡ್ಸ್ ಆಗಿರ್ಬೋದು, ಎಸ್ಪೆಷಲಿ ಫಿಲಮ್ ಲ್ಯಾಂಡ್ ಚಲನಚಿತ್ರ ರಂಗದಲ್ಲಿ ಖಂಡಿತವಾಗ್ಲೂ ಶೈನ್ ಆಗೇ ಆಗ್ತೀರಾ. ನೀವು ಮಿಂಚ್ತೀರಾ. ಮತ್ತು ಹೆಸರು, ಕೀರ್ತಿ, ಹಣ, ಆಸ್ತಿ, ಅಂತಸ್ತು ಖಂಡಿತವಾಗ್ಲೂ ನಿಮಗೆ ಅದೃಷ್ಟ ಅನ್ನೋದು ಈ ವಯಸ್ಸಿನಲ್ಲಿ ಖಂಡಿತವಾಗ್ಲೂ ಪ್ರಾರಂಭ ಆಗ್ತಾ ಹೋಗುತ್ತೆ. ಯಾವ ನಂಬರ್ಸ್ ಗೊತ್ತಾ? ಆಧಾರ್ ಕಾರ್ಡಲ್ಲಿ, ಪ್ಯಾನ್ ಕಾರ್ಡಲ್ಲಿ ಅಂದರೆ 55 ನಾರಾಯಣನ ನಂಬರು, 66, 11, 33, 99 ಈ ನಂಬರ್ಸುಗಳಿರಬೇಕು. 55, 66, 11, 33, 99 ಇದು ಎಲ್ಲನ್ನ ಬಂದಿರಲಿ ಆಧಾರ ಕಾರ್ಡು, ಪ್ಯಾನ್ ಕಾರ್ಡ್ನಲ್ಲಿ. ಸ್ಟಾರ್ಟಿಂಗನ್ನು ಬಂದಿರಲಿ, ಎಂಡಿಂಗನ್ನು ಬಂದಿರಲಿ, ಮಧ್ಯದಲ್ಲನ್ನು ಬಂದಿರಲಿ. ಕೂಡಿದರೆ ಅದ್ರ ಪ್ರಕಾರ ಅಲ್ಲ, ಈ ನಂಬರ್ಸುಗಳಿರಬೇಕು. 55, 66, 11, 33, 99 ಈ ರೀತಿ ನಂಬರ್ಸುಗಳು ಆಧಾರ ಕಾರ್ಡಲ್ಲಿ, ನಿಮ್ಮ ಪ್ಯಾನ್ ಕಾರ್ಡು, ನಿಮ್ಮ ಆಧಾರ ಕಾರ್ಡ್ನಲ್ಲಿ ಇದ್ದರೆ ಖಂಡಿತವಾಗ್ಲೂ, ಇದು ನ್ಯೂಮರಾಲಜಿ ಪ್ರಕಾರ ಹೇಳ್ತಿರೋದು, ಈ ರೀತಿ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಎಸ್ಪೆಷಲಿ 35ನೇ ವಯಸ್ಸಿನಿಂದ 45, 48ನೇ ಇಸ್ವಿ ಒಳಗಡೆ ನಿಮಗೆ ಅದೃಷ್ಟ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. 35ನೇ ವಯಸ್ಸು, ಒಬ್ಬೊಬ್ಬರಿಗೆ 33ಕ್ಕೆ ಸ್ಟಾರ್ಟ್ ಆಗುತ್ತೆ. 33 ಅಥವಾ 35ನೇ ವಯಸ್ಸಿನಿಂದ 45, 48ನೇ ವಯಸ್ಸಿನೊಳಗಡೆ ನಿಮಗೆ ಅದೃಷ್ಟ, ದುಡ್ಡಿನ ಅದೃಷ್ಟ, ಏಳಿಗೆ ಅಭಿವೃದ್ಧಿಯ ಸೂಚನೆಗಳು, ಇಂಡಿಕೇಶನ್ಸ್ ಕೊಡ್ತಾ ಹೋಗುತ್ತೆ. ನೀವು ಅಲ್ಲಿಂದ ಮೇಲಕ್ಕೆ ಎದ್ದೇಳ್ತೀರ. ಖಂಡಿತವಾಗ್ಲೂ ಮೇಲಕ್ಕೆ ನೀವು ಎದ್ದೇಳ್ತೀರ. ಖಂಡಿತವಾಗ್ಲೂ ಆ ಒಂದು ಅದೃಷ್ಟದ ಒಂದು ಕೈನ ಹಿಡ್ಕೊಂಡು ನೀವು ಮೇಲಕ್ಕೆ ಎದ್ದೇಳಬೇಕು. ಖಂಡಿತವಾಗ್ಲೂ ಯಾರಿಗೆ ಈ ಆಧಾರ ಕಾರ್ಡ್ನಲ್ಲಿ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪಾನ್ ಕಾರ್ಡ್ನಲ್ಲಿ ಈ ನಂಬರ್ಸುಗಳಿದ್ದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಈ ವಯಸ್ಸಿನಲ್ಲಿ ನೀವು ಖಂಡಿತವಾಗ್ಲೂ ಏಳಿಗೆ ಅಭಿವೃದ್ಧಿ 100% ಪಕ್ಕ ಹೊಂದುತ್ತೀರಾ. ನಿಮಗೆ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದೃಷ್ಟ. ಇದು ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರದ ಪ್ರಕಾರ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು,
ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಈಗ ಸೆಲ್ಫ್ ಎಫರ್ಟ್ ಹಾಕಲೇಬೇಕು ತಾನೇ. ಸೆಲ್ಫ್ ಎಫರ್ಟ್ ಶ್ರಮಪಟ್ಟು ದುಡಿಲೇಬೇಕು. ಕಷ್ಟಪಟ್ಟು ದುಡಿಲೇಬೇಕು. ವ್ಯಾಪಾರ ಮಾಡಲೇಬೇಕು. ಕೃಷಿ, ವ್ಯವಸಾಯ ಮಾಡಲೇಬೇಕು. ಇದು ಸಂಖ್ಯಾಶಾಸ್ತ್ರದ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ ನಿಮ್ಮ ಆಧಾರ್ ಕಾರ್ಡ್‌ನಲ್ಲಿ, ನಿಮ್ಮ ಪಾನ್ ಕಾರ್ಡ್‌ನಲ್ಲಿ ಈ ನಂಬರ್ಸು ಸುಮ್ಮನೆ ಬಂದಿರಲ್ಲ ರೀ. ಚೆಕ್ ಮಾಡ್ಕೊಳ್ಳಿ. ಈ ನಂಬರ್ಸ್‌ಗಳು ಸುಮ್ಮನೆ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಈ ನಂಬರ್ಸ್ ಇರುತ್ತೋ ಖಂಡಿತವಾಗ್ಲೂ ಆ ದುಡ್ಡಿನ ಆ ಒಂದು ಭಗವಂತನ ಆಶೀರ್ವಾದ ನಿಮಗೆ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ. ದುಡ್ಡಿನಲ್ಲಿ ಏಳ್ಗೆ, ಅಭಿವೃದ್ಧಿ ಒಂದೇ ಹೊಂದುತ್ತೀರಾ. ನಮಸ್ಕಾರ.